ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನ ನಾನು ಕುರ್ಕಲ್ ತಿಂಡಿಯಾದ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕಡಲೆಬೇಳೆ ಮತ್ತು ಹೆಸರು ಬೇಳೆ ಚಕ್ಲಿನ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭ, ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನೋಡಿ, ಕಡಲೆಬೇಳೆ 1 ಕಪ್ನಷ್ಟು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಕಡಲೆಬೇಳೆ ತೊಗೊಂಡ್ರೆ ಅದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ನಷ್ಟು ಹೆಸರು ಬೇಳೆನ ತೊಗೋಬೇಕಾಗತ್ತೆ. 2 ಈಕ್ವಲ್ ಪ್ರಪೋರ್ಷನಲ್ಲಿ ನಾವು ತೊಗೋಬೇಕಾಗತ್ತೆ. 1 ಕಪ್ ಕಡಲೆಬೇಳೆ, 1 ಕಪ್ ಹೆಸರು ಬೇಳೆನ ತೊಗೋಬೇಕು. ನಂತರ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಕಡಿಮೆ ಉರಿಯಲ್ಲಿ ನಾವು ಈ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಹುರ್ಕೋಬೇಕಾಗತ್ತೆ. ಮೊದಲಿಗೆ ನಾನು ಕಡಲೆಬೇಳೆ ಸ್ವಲ್ಪ ಗಟ್ಟಿ ಪದಾರ್ಥ ಆಗಿರೋದ್ರಿಂದ ಸಪ್ರೇಟಾಗಿ ನಾನು ಹುರ್ಕೋತಾ ಇದ್ದೀನಿ. ಈಗ ಕಡಲೆಬೇಳೆನ ಕಡಿಮೆ ಉರಿ ಇಟ್ಕೊಂಡು, ಅಂದರೆ ನಾವು ಸ್ಟಾರ್ಟಿಂಗ್ ನಾವು ಕಡಲೆಬೇಳೆ ಹಾಕಿದಾಗ ಲೋ ಫ್ಲೇಮ್ ಇಡಬೇಕು, ನಂತರ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಹುರ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಈಗ ಹುರಿದಿದ್ದಾದ ನಂತರ ಒಂದು ತಟ್ಟೆಗೆ ನಾನು ಬಗ್ಗಿಸ್ಕೊತಾ ಇದ್ದೀನಿ. ನಾನು ಈಗ ಎಣ್ಣೆ ಹಾಕದೇನೆ ಹಾಗೆ ಡ್ರೈ ಆಗೇನೆ ಹುರ್ಕೋತಾ ಇದ್ದೀನಿ. ಅದರಲ್ಲಿರೋ ಎಣ್ಣೆ ಅಂಶ ಬಿಡ್ತಾ ಇದೆ ಅಷ್ಟೇ. ಈಗ ಮತ್ತೆ ಅದೇ ಬಾಣಲೆಗೆ 1 ಕಪ್ನಷ್ಟು ಹೆಸರುಬೇಳೆನ ಹಾಕ್ಕೊಂಡು ನಾನೀಗ ಹುರ್ಕೋತಾ ಇದ್ದೀನಿ. ಮತ್ತು ಈಗ ಈ ಚಕ್ಲಿಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಒಂದು 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಒಣಮೆಣಸಿನ್ಕಾಯಿ ಬೇಡ ಅಂದರೆ ಚಕ್ಲಿ ಮಾಡೋ ಟೈಮಲ್ಲಿ ನಾವು ರೆಡ್ ಚಿಲ್ಲಿ ಪೌಡರ್ ಬೇಕಾದರೂ ಬಳಸ್ಬೋದು. ಈಗ ನೋಡಿ, ನಾನು ಒಂದು 2ರಿಂದ 3 ನಿಮಿಷಗಳ ಕಾಲ ಹದವಾಗಿ ಕಡಿಮೆ ಉರಿಯಲ್ಲಿ ಹುರ್ಕೊಂಡಿದ್ದೀನಿ. ಎಲ್ಲ ಹೊಂಬಣ್ಣಕ್ಕೆ ತಿರುಗಿದೆ. ಈಗ ನಾನು ಕಡಲೆಬೇಳೆ ಹಾಕಿದ್ನಲ್ಲ, ಅದೇ ತಟ್ಟೆಗೆ ಹೆಸರು ಬೇಳೆನೂ ಸಹ ಬಗ್ಗಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಆರೋದಕ್ಕೆ ಬಿಡಬೇಕಾಗತ್ತೆ. ಬಿಸಿ ಆರಿದ ನಂತರ ನಾವು ಇದನ್ನು ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಇದು ಬಿಸಿ ಆರಿದೆ. ಒಂದು ಮಿಕ್ಸಿ ಜಾರ್ನ ತಗೊಂಡು ನಾವು ಹುರಿದಿರೋ ಪದಾರ್ಥಗಳನ್ನೆಲ್ಲ ನಾನು ಜಾರ್ಗೆ ಹಾಕೋತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್. ಬೇಗನೆ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಮಿಕ್ಸಿ ಜಾರ್ಗೆ 1 ಸ್ಪೂನ್ನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆನ ಹಾಕೋದ್ರಿಂದ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಕ್ಲಿಗೆ. ಈಗ ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೀವು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಜಾಸ್ತಿ ಹುರಿದ್ಕೊಂಡು ನೀವು ಹೋಗಿ ಮಿಲ್ಗೆ ಹಾಕ್ಸ್ಕೊಂಡು ಬರ್ಬೋದು. ಮಿಷಿನ್ಗೆ ಹಾಕ್ಸ್ಕೊಂಡು ಬಂದು ನೀವು ಈ ಪುಡಿನ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಒಂದು 8 ಬಾಕ್ಸ್ನಲ್ಲಿ ಹಾಕಿಟ್ಟು ಬೇಕು ಅಂದಾಗ ಅಳತೆ ಪ್ರಕಾರ ಚಕ್ಲಿನ ಮಾಡ್ಕೊಳ್ಬೋದು. ಈಗ ಇದು ನಾವು ಮಿಕ್ಸಿಯಲ್ಲಿ ರುಬ್ಬಿರೋದ್ರಿಂದ ಅದು ನೋಡಿ ಈ ರೀತಿ ತರ್ತರಿಯಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಜರಡಿ ಮಾಡ್ಕೋಬೇಕು. ಅದೇನಾದರೂ ನಾವು ಚಕ್ಲಿ ಒತ್ತಬೇಕಾದ್ರೆ ಚಕ್ಲಿ ಒರಳಲ್ಲಿ ಸಿಕ್ಕಾಕೊಂಡಾಗ ಚಕ್ಲಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈಗ ನಾವು ಪುಡಿ ಮಾಡಿಟ್ಟಿರೋ ಅಂಥ ಪೂರ್ತಿ ಚಕ್ಲಿ ಪುಡಿನ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಜರಡಿ ಮಾಡ್ಕೊಂಡಿದ್ದಾಗಿದೆ. ಈಗ ಈ ಹಿಟ್ಟನ್ನು ಕಲಸೋದಕ್ಕೆ ಮುಂಚೆ ಎಣ್ಣೆನ ಬಿಸಿಗಿಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 2 ಕಪ್ನಷ್ಟು ಚಕ್ಲಿ ಹಿಟ್ಟಿಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಅಂದರೆ ನಾವು ಕಡಲೆಬೇಳೆ 1 ಕಪ್ಪು, ಹೆಸರುಬೇಳೆ 1 ಕಪ್ ತೊಗೊಂಡಿದ್ವಲ್ಲ, ಅದು 2 ಕಪ್ನಷ್ಟು ಆಯಿತು. ಈಗ ಅಕ್ಕಿ ಹಿಟ್ಟು 1 ಕಪ್ನಷ್ಟು ಹಾಕೋಬೇಕಾಗತ್ತೆ. ಮತ್ತು ಸ್ವಲ್ಪ ಹಿಂಗು, ರುಚಿಗೆ ಬೇಕಾಗುವಷ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಬೇಕಾದರೆ ಬಿಳಿ ಎಳ್ಳನ್ನು ಬೇಕಾದರೂ ಉಪಯೋಗಿಸ್ಬೋದು, ನಾನು ಹಾಕ್ತಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಕಡಿಮೆನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಎಣ್ಣೆಯಲ್ಲಿ ಕರಿದಿದ ನಂತರ ಅದು ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ 1 ಪಾಯಿಂಟ್ ಕಡಿಮೆನೇ ಇರಬೇಕು ಉಪ್ಪು, ಆ ರೀತಿ ಹಾಕ್ಕೊಳ್ಳಿ. ಹೊಸಬ್ರಾದರೆ ನೋಡಿಕೊಂಡು, ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಕಲಸಿದ ನಂತರ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಸಿಗಿಟ್ಟಿದ್ನಲ್ಲ, ಆ ಎಣ್ಣೆನ ನಾನೀಗ ಹಾಕೋತಾ ಇದ್ದೀನಿ. ಬಿಸಿ ಎಣ್ಣೆನ ನಾವು ಈ ಚಕ್ಲಿ ಹಿಟ್ಟಿಗೆ ಹಾಕೋಬೇಕಾಗತ್ತೆ. ಈಗ ಒಂದು 2 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ, 3 ಸ್ಪೂನು ಮತ್ತು 4 ಸ್ಪೂನು. ಈಗ ಒಂದು 4 ಸ್ಪೂನ್ನಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಹದ ಯಾವ ರೀತಿ ಇರಬೇಕು ಅಂತ ಹೇಳ್ತೀನಿ, ನೀವು ನೋಡ್ತಾ ಇರಿ ಹಾಗೆ ವಿಡಿಯೋನ. ಈಗ ಎಣ್ಣೆ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ನ ಸಹಾಯದಿಂದನೇ ನಾನು ಕಲಿಸ್ಕೊತಾ ಇದ್ದೀನಿ. ನಂತರ ಕೈಯಿಂದ ಹದವಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಹಿಟ್ಟಿಗೆ ಎಣ್ಣೆ ಒಂದಕ್ಕೊಂದು ನೀಟಾಗಿ ಹೊಂದ್ಕೋಬೇಕು, ಆ ರೀತಿ ಕಲಿಸ್ಕೋಬೇಕು. ಎಣ್ಣೆ ಬೇಡ ಅನ್ನೋರು ತುಪ್ಪನಾದರೂ ಬಳಸ್ಬೋದು ಅಥವಾ ಬೆಣ್ಣೆನಾದರೂ ಹಾಕಿ ಬಳಸ್ಬೋದು. ನಾನು ಎಣ್ಣೆಯಿಂದನೇ ಮಾಡ್ತಾಯಿದ್ದೀನಿ. ಗರಿಗರಿಯಾಗಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಹಿಟ್ಟನ್ನು ನೀಟಾಗಿ ಕೈಯಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಚಕ್ಲಿ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಹಿಟ್ಟಿನ ಹದ ಯಾವ ರೀತಿ ಇರಬೇಕು ಅಂತ ಈಗ ತೋರಿಸ್ತೀನಿ. ಕೈಯಲ್ಲಿ ಒಂದು ಮುಷ್ಟಿಯಲ್ಲಿ ಹಿಟ್ಟನ್ನು ಹಿಡ್ಕೊಂಡು ಹೀಗೆ ಪ್ರೆಸ್ ಮಾಡಿದ್ರೆ ಈ ಉಂಡೆ ಆಕಾರಕ್ಕೆ ಬರಬೇಕು. ನೋಡಿ, ಈ ರೀತಿ ಬರಬೇಕು. ಈ ರೀತಿ ಬರಲಿಲ್ಲ ಅಂತಂದರೆ ನೀವು ಇನ್ನೂ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಉಂಡೆ ಅದಕ್ಕೆ ಬಂದಾಗ ನೀವು
ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ತಣ್ಣೀರನ್ನೇ ಹಾಕೋತಾ ಇದ್ದೀನಿ. ಕೆಲವೊಬ್ಬರು ಬಿಸಿ ನೀರನ್ನು ಹಾಕೋತಾರೆ. ಈ ರೀತಿ ತಣ್ಣೀರಲ್ಲೇ ನಾವು ಕಲಸಿ ಮಾಡ್ಬೋದು. ಆ ರೀತಿ ಮಾಡಿದ್ರೂ ಗರಿಗರಿಯಾಗಿಯೇ ಬರುತ್ತೆ. ಇಲ್ಲ ಉಗುರು ಬೆಚ್ಚಗಿನ ನೀರಲ್ಲಿ ಬೇಕಾದರೂ ಕಲಿಸ್ಬೋದು. ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನಾನು ತಣ್ಣೀರು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚಕ್ಲಿ ಹಿಟ್ಟಿನ ಹದಕ್ಕೆ ನಾವೀಗ ಕಲಿಸ್ಕೊಳ್ಳೋಣ. ಮತ್ತು ಈ ಚಕ್ಲಿನ ನಾವು ಬೇರೆ ಫಂಕ್ಷನ್ಗಳಲ್ಲಿ ಏನಾದರೂ ಹೊಸ್ಗೆ ಟೈಮಲ್ಲಿ, ಮದುವೆಗಳ ಟೈಮಲ್ಲಿ, ಮತ್ತು ಕೃಷ್ಣ ಜನ್ಮಾಷ್ಟಮಿಗಾಗಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಅಥವಾ ಬೇರೆ ರೀತಿಯ ಫಂಕ್ಷನ್ಗಳಿಗೆ ಸಹ ನಾವು ಈ ಚಕ್ಲಿನ ಮಾಡ್ಕೊಳ್ಬೋದು. ಮತ್ತು ಸಂಜೆ ಟೈಮು ಟೀ ಟೈಮ್ ಜೊತೆಗೆ ಏನಾದರೂ ಬೇಕು ಅನಿಸ್ದಾಗ, ತಿನ್ನಬೇಕು ಅನಿಸ್ದಾಗ ಈ ರೀತಿ ದಿಢೀರಾಗಿ ಚಕ್ಲಿನ ಮಾಡ್ಕೊಳ್ಬೋದು. ಊಟ ಮಾಡಿದ್ರು, ಹೊಟ್ಟೆ ತುಂಬಿದ್ರು, ಏನಾದರೂ ಕುರ್ಕುಲ್ ತಿಂಡಿ ತಿನ್ನಬೇಕು ಅನಿಸ್ತಿರುತ್ತೆ. ಆ ರೀತಿ ತಿನ್ನಬೇಕು ಅನಿಸ್ದಾಗ ಈ ರೀತಿ ದಿಢೀರಾಗಿ ನಾವು ಚಕ್ಲಿನ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ಸುಲಭ. ಈಗ ನಾನು ಒಂದು ಚಕ್ಲಿ ಒರಳಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಅಂಟಬಾರ್ದು ಅದಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾನು ಒರಳಿಗೆ ಹಾಕೋತಾ ಇದ್ದೀನಿ. ಈ ರೀತಿ ಉದ್ದನಾಗಿ ಮಾಡಿಕೊಂಡು ಅದ್ರ ತುಂಬ ನಾವು ಹಾಕೋಬೇಕಾಗತ್ತೆ. ಮತ್ತು ನಾವು ಈಗ ಹಾಕ್ಕೊಂಡಿದ ನಂತರ ಉಳಿದಿರೋ ಹಿಟ್ಟು ಒಣಗದೇ ಇರಲಿ ಅನ್ನೋ ಕಾರಣಕ್ಕೆ ಒಂದು ಕಾಟನ್ ಬಟ್ಟೆನಾದರೂ ಒದಿಸ್ಬೋದು, ಅಥವಾ ಒಂದು ಕವರ್ ಆದರೂ ಹೊದಿಸ್ಬೇಕು, ಅಥವಾ ಒಂದು ಬಟ್ಲನ್ನಾದರೂ ಈ ರೀತಿಯಾಗಿ ಮುಚ್ಚಿಡಬೇಕು ಗಾಳಿ ಆಡದಂತೆ. ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಒಂದೇ ಒಂದು ಪೀಸ್ ನಾನು ಚಕ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದು ಹಾಕಿದ ತಕ್ಷಣ ಮೇಲೆ ಬರ್ತಾ ಇದೆ, ಎಣ್ಣೆ ಹದವಾಗಿ ಕಾದಿದೆ ಅಂತ ಅರ್ಥ. ಈಗ ಚಕ್ಲಿ ಒರಳಿಗೆ ಹಿಟ್ಟನ್ನು ಸಹ ಹಾಕ್ಕೊಂಡು ನಾನು ಇದನ್ನು ಥ್ರೆಡನ್ನು ತಿರುಗಿಸ್ಕೊತಾ ಇದ್ದೀನಿ. ನಾನು ಒಂದೇ ಒಂದು ತೂತಿಂದು ಬಿಲ್ಲೆನ ಹಾಕ್ಕೊಂಡಿದ್ದೀನಿ. ನೀವು 3 ಬಿಲ್ಲೆ ತೂತಿಂದಾದ್ರೂ ಚಕ್ಲಿ ಬಿಲ್ಲೆನ ಹಾಕ್ಕೋಬೋದು. ನಾನೀಗ ಸಿಂಗಲ್ ಬಿಲ್ಲೆದು ಹಾಕ್ಕೊಂಡು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಬಾಣಲಿಗೆ ಡೈರೆಕ್ಟಾಗಿ ನಾನು ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸಿಂಗಲ್ ಆಗಿ ರೌಂಡಾಗಿ ಬೇಕಿದ್ದರೂ ಮಾಡ್ಕೋಬೋದು. ಇದನ್ನು ಈ ರೀತಿ ಚಿಕ್ಕದಾಗಿ ಬೇಕಾದರೂ ಹಾಕ್ಕೋಬೋದು, ಅಥವಾ ದೊಡ್ಡದಾಗಿ ಬೇಕಾದರೂ ಹಾಕ್ಕೋಬೋದು. ಈಗ ನಾನು ಚಕ್ಲಿ ಹಾಕಬೇಕಾದ್ರೆ ಪೂರ್ತಿಯಾಗಿ ಲೋ ಫ್ಲೇಮ್ ಇಟ್ಟಿದ್ದೀನಿ. ಲೋ ಫ್ಲೇಮ್ ಇಟ್ಟಿದ ನಂತರ, ಅಂದರೆ ನಾವು ಚಕ್ಲಿ ಎಲ್ಲ ಹಾಕಿದ ನಂತರನೇ ನಾವು ಮೀಡಿಯಮ್ ಫ್ಲೇಮ್ ಮಾಡಬೇಕು. ತುಂಬ ಬಿಸಿ ಆಗಿಬಿಟ್ರೆ ಎಣ್ಣೆ ನಾವು ಚಕ್ಲಿ ಹಾಕೋದಕ್ಕೆ ಆಗಲ್ಲ, ಕೈಗೆ ಬಿಸಿ ತಾಗ್ತಾ ಇರುತ್ತೆ. ಮತ್ತು ಚಕ್ಲಿನೂ ಸಹ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನಾನು ಬಾಣಲಿಯಲ್ಲಿ ಎಲ್ಲೆಲ್ಲಿ ಜಾಗ ಇದೆ, ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಚಕ್ಲಿನ ಒತ್ಕೋತಾ ಇದ್ದೀನಿ. ಮತ್ತು ಈ ರೀತಿ ಮಾಡೋದ್ರಿಂದ ಎಣ್ಣೆನೂ ಜಾಸ್ತಿ ಎಳ್ಕೊಳ್ಳೋದಿಲ್ಲ. ಹದವಾಗಿ ಚಕ್ಲಿ ಚೆನ್ನಾಗಾಗುತ್ತೆ. ಎಲ್ಲ ಚಕ್ಲಿಗಳು ಹದವಾಗಿ ಒಂದೇ ಕಲರಲ್ಲಿ ನಾವು ಬೇಯಿಸ್ಕೋಬೇಕು. ನೋಡಿ, ಈಗ ನಾನು ಚಕ್ಲಿ ಹಾಕಿದ್ದಾಯಿತು. ಮೀಡಿಯಮ್ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಹಾಕಿದ ತಕ್ಷಣ ನಾವು ತಿರುಕೊಡ್ಬಾರ್ದು. 1 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು. ಬಿಟ್ಟಿದ ನಂತರ ನಾವು ಈ ರೀತಿ ತಿರುವಾಕ್ಕೊಳ್ಬೇಕು. ತಕ್ಷಣವೇ ನಾವು ತಿರುವಾಕೋದಕ್ಕೆ ಹೋದರೆ ಅದು ಮೆತ್ತಗಿರೋದ್ರಿಂದ ಪೂರ್ತಿ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ 1 ನಿಮಿಷ ಅಥವಾ 1.5 ನಿಮಿಷಗಳ ಕಾಲ ಬಿಟ್ಟು ತಿರುವಾಕ್ಕೋಬೇಕು. ಈಗ ಮೀಡಿಯಮ್ ಫ್ಲೇಮ್ ಇಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಈಗ ಯಾವ ರೀತಿ ಬೆಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ, ಗರಿಗರಿಯಾಗೂ ಸಹ ಇರುತ್ತೆ. ಈಗ ಎಣ್ಣೆ ಎಲ್ಲ ನೀಟಾಗಿ ಸೋರಲಿ ಅನ್ನೋ ಕಾರಣಕ್ಕೆ ಒಂದು ತೂತು ಬಟ್ಲಿಗೆ ನಾನು ಈ ಚಕ್ಲಿನ ಹಾಕೋತಾ ಇದ್ದೀನಿ, ಅಥವಾ ಒಂದು ಟಿಶ್ಯೂ ಪೇಪರ್ ಮೇಲೆ ಬೇಕಾದರೂ ಹಾಕ್ಬೋದು. ಈಗ ಪೂರ್ತಿ ಚಕ್ಲಿ ಹದವಾಗಿ ಆಗಿದೆ, ನೋಡ್ತಾ ಇರ್ಬೋದು. ಈವನ್ ಆಗಿ ಎಲ್ಲ ಒಂದೇ ಕಲರ್ ಆಗಿದೆ. ಹದವಾಗಿ ಈ ರೀತಿಯಾಗಿ ನಾವು ಬೇಯಿಸ್ಕೋಬೇಕು. ಜಾಸ್ತಿ ಸೀದ್ಸ್ಕೊಳ್ಳೋದಕ್ಕೆ ಹೋಗಬಾರ್ದು, ಅಷ್ಟು ರುಚಿ ಚೆನ್ನಾಗಿರೋದಿಲ್ಲ. ಇಷ್ಟು ಕಲರ್ ಬಂದರೆ ಸಾಕು. ಈಗ ಇದನ್ನು ನಾನು ತೂತ್ ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ರೆ ನಿಮಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಹಾಗಾದರೆ ನೀವು ದಿಢೀರಾಗಿ ಮಾಡಿ ನೋಡಿ. ಎಷ್ಟು ನೋಡೋದಕ್ಕೇ ಗರಿಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನೀವು ಸಿಂಗಲ್ ಬಿಲ್ಲೆಯಲ್ಲಿ ಬೇಕಾದ್ರೆ ಶೇಪ್ ಚೆನ್ನಾಗಿ ಬರಲಿ ಅನ್ನೋದಕ್ಕೆ ದೊಡ್ಡದಾಗಿ ಬೇಕಾದರೂ ಹಾಕೋಬೋದು, ಅಥವಾ ಈ ರೀತಿಯಾಗಿ ಬೇಕಾದರೂ ಹಾಕೋಬೋದು. ಈ ಫಂಕ್ಷನ್ಗಳಲ್ಲಿ ಉಪಯೋಗಿಸೋದಕ್ಕೆ ದೊಡ್ಡದಾಗಿ ಬೇಕಾದರೂ ಚಕ್ಲಿನ ಹಾಕೋಬೋದು. ನಾನು ಮತ್ತೆ ಇನ್ನೊಂದು ಒಬ್ಬೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಡಿಮೆ ಉರಿ ಇಟ್ಬಿಟ್ಟು ಪೂರ್ತಿ ಲೋ ಫ್ಲೇಮ್ ಇಟ್ಬಿಟ್ಟು ಚಕ್ಲಿನ ಈ ರೀತಿ ಹಾಕೋಬೇಕು. ನೋಡಿ, ತುಂಬ ಸುಲಭ. ಹೊಸದಾಗಿ ಕಲಿಯೋರಿಗೂ ಸಹ ತುಂಬಾ ಸುಲಭವಾಗುತ್ತೆ, ಬೇಗನೆ ಕಲ್ತ್ಕೋಬೋದು ಈ ರೀತಿಯಾಗಿ ಮಾಡಿದ್ರೆ. ಈಗ ನೋಡಿ, ಸೈಡ್ಗೆ ಸ್ವಲ್ಪ ಜಾಗ ಮಾಡಿಕೊಂಡು ಇನ್ನೂ ಒಂದು 2-3 ಚಕ್ಲಿನ ನಾವು ಹಾಕ್ಕೋಬೋದು. ಈ ರೀತಿ ಮಾಡೋದಕ್ಕೆ ತುಂಬ ಸುಲಭ, ಯಾಕಂದರೆ ಇದು ಶೇಪ್ಲೆಸ್ ಅಲ್ವಾ. ಹೇಗಾದರೂ ನಾವು ಬಾಣಲೆಯಲ್ಲಿ ಬಿಟ್ಕೋಬೋದು. ನಿಮಗೆ ರೌಂಡಾಗಿ ಕಾಣಬೇಕಂದ್ರೆ ಒಂದು ಬಾಳೆ ಎಲೆ ಅಥವಾ ಒಂದು ತಟ್ಟೆ ಮೇಲೆ ಹಾಕ್ಬಿಟ್ಟು ಕರೆದುಕೊಳ್ಬೋದು. ಅದು ಸಹ ನಾನು ಮುಂದೆ ತೋರಿಸ್ತೀನಿ. ಈಗ 1 ನಿಮಿಷಗಳ ಕಾಲ ಬಿಟ್ಟು ಈಗ ಮೀಡಿಯಮ್ ಫ್ಲೇಮಲ್ಲಿ ಚಕ್ಲಿನ ಬೇಯಿಸ್ಕೊತಾ ಇದ್ದೀನಿ. ಮೊದಲು ನಾವು ಯಾವ ರೀತಿ ಬೇಯಿಸ್ಕೊಂಡ್ವೋ ಅದೇ ರೀತಿಯೇ ಈಗಲೂ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, ಚೆನ್ನಾಗಿ ಕರ್ದಿದ್ದಾಗಿದೆ, ತೆಗೆದುಕೊತಾ ಇದ್ದೀನಿ ಪೂರ್ತಿ ಚಕ್ಲಿನೂ ಸಹ. ನೋಡಿ, ಬಟ್ಲಿಗೆ ಹಾಕೋತಾ ಇದ್ದೀನಿ. ಎಣ್ಣೆನೂ ಸಹ ಜಾಸ್ತಿ ಕುಡ್ದಿಲ್ಲ, ನೀವು ನೋಡ್ತಾ ಇರ್ಬೋದು.
ಇಷ್ಟು ಗರಿಗರಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಂತರ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ಈಗ ನೋಡಿ ಚಕ್ಲಿ ಹೊರಳಲ್ಲಿ ಹಿಟ್ಟು ಖಾಲಿಯಾಗಿದೆ. ಮತ್ತೆ ನಾವು ಹಾಕೋಬೇಕು. ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಹಾಗೆಯೇ ಈ ಉಂಡೆ ಮಾಡಿಕೊಂಡು ಹಾಕೋಬೇಕು. ನಾನು ಉಂಡೆ ಮೊದಲೇ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಬ್ಯಾಚ್ಗೂ ಇದೇ ರೀತಿ ಖಾಲಿ ಆದ ನಂತರ ನಾವು ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ಹೊರಳಿಗೆ ಚಕ್ಲಿ ಮಾಡ್ಕೋಬೇಕಾಗತ್ತೆ. ನೋಡಿ ಈಗ ಒಂದು ಸೆಡೆ ಮೇಲೆ ನಾನು ಹಾಕೋತಾ ಇದ್ದೀನಿ. ಈ ರೀತಿಯಾಗೂ ಮಾಡಿಕೊಂಡ್ರೂ ತುಂಬ ಸುಲಭ ಆಗುತ್ತೆ. ಸಿಂಗಲ್ ಲೇಯರಲ್ಲಿ ನಾನು ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು ಎಷ್ಟು ದೊಡ್ಡದಾಗಿ ಬೇಕಾದರೂ ಹಾಕೋಬೋದು. ನಾನು ಮೊದಲೇ ಹೇಳ್ದಾಗೆ ಈ ಫಂಕ್ಷನ್ಗಳಿಗೆಲ್ಲ ಅಲಂಕಾರಕ್ಕೆ ಇಟ್ಟಿರ್ತಾರಲ್ವ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಆ ರೀತಿ ಬೇಕಾದರೂ ಮಾಡ್ಕೋಬೋದು. ಎಷ್ಟು ದೊಡ್ಡದಾಗಿ ಬೇಕಾದರೂ ಈ ಚಕ್ಲಿನ ಹಾಕ್ಕೋಬೋದು. ನಾನು ಸೆಡೆಯಿಂದ ಬರೀ ಒಂದು 2 ಮಾತ್ರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಈ ರೀತಿಯೂ ನೀವು ಮಾಡ್ಕೊಳ್ಬೋದು ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ. ಈಗ ನಾನು ಡೈರೆಕ್ಟಾಗಿ ಬಾಣಲಿಯಲ್ಲೇ ನಾನು ಮೊದಲು ಯಾವ ರೀತಿ ಮಾಡ್ಕೊಂಡ್ನೋ ಅದೇ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಚಕ್ಲಿನೂ ಇದೇ ರೀತಿಯೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಸ್ಟೀಲ್ ಪ್ರೆಸ್ಸಿಂಗ್ ಚಕ್ಲಿ ಹೊರಳನ್ನು ತೊಗೊಂಡಿದ್ದೀನಿ. ನೀವು ಹಿತ್ತಾಳೆದಾದರೂ ಯೂಸ್ ಮಾಡ್ಬೋದು ಅಥವಾ ಮರದ್ದು ಬರುತ್ತಲ್ವ ಚಕ್ಲಿ ಹೊರಳು, ಅದರಲ್ಲಾದರೂ ಚಕ್ಲಿನ ಒತ್ಕೊಂಡು ಎಣ್ಣೆಯಲ್ಲಿ ಕರ್ತ್ಕೋಬೋದು. ಹೊಸೊಬ್ಬರು ಅಂದರೆ ಹೊಸದಾಗಿ ಕಲಿತಾ ಇರೋರು ತುಂಬ ಸುಲಭವಾಗಿ ಕಲಿಬೋದು. ಮನೆಯಲ್ಲಿ ಮಕ್ಕಳು ಏನಾದರೂ ಕೇಳ್ತಿರ್ತಾರೆ, ಏನಾದರೂ ತಿಂಡಿ ಬೇಕು, ಸ್ನ್ಯಾಕ್ಸ್ ಬೇಕು ಅಂತ ಕೇಳಿದಾಗ ಈ ರೀತಿ ಮನೆಯಲ್ಲೇ ನಾವು ದಿಢೀರಾಗಿ ಚಕ್ಲಿ ಮಾಡ್ಕೊಳ್ಬೋದು. ನಾವು ಹೊರಗಡೆ ಅಂಗಡಿಗಳಲ್ಲಿ ಒಂದಕ್ಕೆ ಡಬಲ್ ರೇಟ್ ಕೊಟ್ಟು ತಂದು ತಿಂದಾಗ ಅಷ್ಟು ರುಚಿ ಇರೋದಿಲ್ಲ. ಅದು ಆರೋಗ್ಯಕ್ಕೆ ಒಳ್ಳೆಯದೂ ಅಲ್ಲ. ಈ ರೀತಿಯಾಗಿ ನಾವು ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಬಿಟ್ಟು ಇದನ್ನು 1 ತಿಂಗಳ ಕಾಲ ನಾವು ಉಪಯೋಗಿಸ್ಬೋದು. ಗರಿಗರಿಯಾಗಿಯೇ ಇರುತ್ತೆ. ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನೆಲ್ಲ ಹಾಕಿ ಇಟ್ಟರೂ ಸಹ 1 ತಿಂಗಳ ಕಾಲ ನಾವು ಇದನ್ನು ಪ್ರಿಸರ್ವ್ ಮಾಡ್ಬೋದು. ಅಂದರೆ ಬಿಸಿ ಆರಿದ ನಂತರನೇ ನಾವು ಎತ್ತಿಡಬೇಕಾಗತ್ತೆ. ಈಗ ನಾನು ಫಂಕ್ಷನ್ಗಳಲ್ಲಿ ಒಂದು ದೊಡ್ಡ ತಟ್ಟೆ ತುಂಬ ಚಕ್ಲಿನ ಹಾಕಿ ಇಟ್ಟಿರ್ತಾರಲ್ಲ, ಆ ರೀತಿಯಾಗಿ ನಾನು ಒತ್ತಿ ಕರೆದುಕೊಳ್ತಾ ಇದ್ದೀನಿ. ಅಂದರೆ ನೀವು ಇದನ್ನು ಮುರುಕು ಬೇಕಾದರೂ ಮಾಡ್ಕೊಳ್ಬೋದು. ಆ ರೀತಿ ಮಾಡ್ಕೊಳ್ಳೋದಾದರೆ ನಾವು ಚಕ್ಲಿನ ಯಾವ ಶೇಪಲ್ಲಿ ಬೇಕಾದರೂ ಬಿಡ್ಬೋದು ಎಣ್ಣೆಗೆ. ಆಗ ನಾವು ಅದನ್ನು ಮುರಿದಾಗ ಮುರುಕಾಗತ್ತೆ. ಅದನ್ನು ಸಹ ನಾವು ಪ್ರಿಸರ್ವ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಲ್ಲ ಚಕ್ಲಿನೂ ಒಂದೇ ಕಲರ್ ಬಂದಿದೆ, ಗರಿಗರಿಯಾಗಿ ಬಂದಿದೆ ನೋಡ್ತಿರ್ಬೋದು. ಆ ರೀತಿ ನಾವು ಎಣ್ಣೆಯಲ್ಲಿ ಕರೆದುಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕಾಗತ್ತೆ. ಈಗ ನಾನು ಮತ್ತೆ ಇನ್ನೊಂದು ಒಬ್ಬೆ ಉಳಿದಿರೋ ಅಂಥ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಾಕಿದಾಗ ನಾವು ಕಡಿಮೆ ಉರಿ ಇಟ್ಕೊಂಡು ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸ್ವಲ್ಪ ಉಳಿದಿರೋ ಹಿಟ್ಟನ್ನು ನಿಪ್ಪಟ್ಟು ಸಹ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಕ್ಕಳು ನಿಪ್ಪಟ್ಟು ಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಚಕ್ಲಿ ಹಿಟ್ಟನ್ನಲ್ಲೇ ಉಂಡೆ ಮಾಡಿಕೊಂಡು ಚಿಕ್ಕದಾಗಿ ತಟ್ಟಿ ಮಂದವಾಗಿ ಹಾಕೊಳ್ತಾ ಇದ್ದೀನಿ. ನೀವು ಇದೇ ಚಕ್ಲಿ ಹಿಟ್ಟನ್ನು ತಗೊಂಡು ಒಂದು ಬಟ್ಲಿಗೆ ಸ್ವಲ್ಪ ಪ್ರಮಾಣದಲ್ಲಿ ಅದಕ್ಕೆ ಹುರಿದಿರೋ ಅಂಥ ಕಡಲೆ ಬೀಜದ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಗೆ ಕಡಲೆಪಪ್ಪಿನ ಪುಡಿ 2 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ತಟ್ಟಿ ಎಣ್ಣೆಲಿ ಕರೆದು ನಿಪ್ಪಟ್ಟು ಮಾಡ್ಬೋದು. ಕೋಡ್ಬಳೆನೂ ಸಹ ಇದೇ ರೀತಿಯೇ ಮಾಡ್ಕೊಳ್ಬೋದು. ಅಂದರೆ ನಾವು ಕಡಲೆ ಬೀಜ ಕಡಲೆಪಪ್ಪೆಲ್ಲ ಹಾಕಿರ್ತೀವಲ್ಲ ಅದೇ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಹಿಟ್ಟಲ್ಲಿ 3 ರೆಸಿಪಿನೂ ಮಾಡ್ಕೊಳ್ಬೋದು. ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. 3 ಕಪ್ನಷ್ಟು ಹಿಟ್ಟಿಗೆ ಇಷ್ಟು ಚಕ್ಲಿ ಆಗಿದೆ. ಇದನ್ನು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಎತ್ತಿಡ್ಬೋದು. ತುಂಬಾ ಗರಿಗರಿಯಾಗಿ ಬಂದಿದೆ. ಕೋಡ್ಬಳೆ ಮತ್ತು ನಿಪ್ಪಟ್ಟು ಸಹ ಗರಿಗರಿಯಾಗಿ ಬಂದಿದೆ ನೋಡಿ. ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗರಿಗರಿಯಾಗಿದೆ ಅಂತ ಹೇಳ್ಬಿಟ್ಟು. ಯಾರಾದರೂ ಗೆಸ್ಟ್ ಬಂದರೂ ಸಹ ನಾವು ದಿಢೀರಾಗಿ ಮಾಡ್ಬೋದು, ಏನು ಸ್ನ್ಯಾಕ್ಸ್ ಇಲ್ಲ ಅಂದಾಗ. ಈಗ ನೋಡಿ ಒಂದು ಚಕ್ಲಿನ ನಾನು ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಗರಿಗರಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ನಮಗೆ ಖುಷಿಯಾಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿ ಇಷ್ಟು ಸುಲಭವಾಗಿ ಇಷ್ಟು ರುಚಿಯಾಗಿ ನಾವು ಚಕ್ಲಿನ ಮಾಡ್ಕೊಳ್ಬೋದಾ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಅನಿಸುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಈಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಪೂರ್ತಿ ಚಕ್ಲಿನ ನಾನು ನೋಡಿ ಸರ್ವಿಂಗ್ ಪ್ಲೇಟ್ಗೆ ಇಡ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಆಗಿದೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನು. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ ಸಮಸ್ತ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.